ಸಹಜವಾಗಿ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಈ ಬಣ ಬಡಿದಾಟ ಕುರ್ಚಿ ಕಾಳಗ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಮಾತ್ರ ಉಳಿದಿದೆ, ಕಮಾಂಡೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ ಅಂತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿಲ್ಲ ಅಂತಾರೆ. ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಈಗೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ನಲ್ಲಿ ಕಮಾಂಡೇ ಉಳಿದಿಲ್ಲ, ಕೇವಲ ಹೈ ಮಾತ್ರ ಉಳಿದಿದೆ ಅಂತ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವರಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರಂತ ಹೇಳ್ಬೋದು, ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೇನೆ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಸಹಜವಾಗಿ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಈ ಬಣ ಬಡಿದಾಟ ಕುರ್ಚಿ ಕಾಳಗ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಮಾತ್ರ ಉಳಿದಿದೆ, ಕಮಾಂಡೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ ಅಂತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿಲ್ಲ ಅಂತಾರೆ. ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಈಗೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ನಲ್ಲಿ ಕಮಾಂಡೇ ಉಳಿದಿಲ್ಲ, ಕೇವಲ ಹೈ ಮಾತ್ರ ಉಳಿದಿದೆ ಅಂತ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವರಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರಂತ ಹೇಳ್ಬೋದು, ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೇನೆ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಸಹಜವಾಗಿ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಈ ಬಣ ಬಡಿದಾಟ ಕುರ್ಚಿ ಕಾಳಗ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಮಾತ್ರ ಉಳಿದಿದೆ, ಕಮಾಂಡೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ ಅಂತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿಲ್ಲ ಅಂತಾರೆ. ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಈಗೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ನಲ್ಲಿ ಕಮಾಂಡೇ ಉಳಿದಿಲ್ಲ, ಕೇವಲ ಹೈ ಮಾತ್ರ ಉಳಿದಿದೆ ಅಂತ
ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವ್ರಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರಂತ ಹೇಳ ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತಹ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತಹದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೇನೆ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಸಹಜವಾಗಿ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಈ ಬಣ ಬಡಿದಾಟ, ಕುರ್ಚಿ ಕಾಳಗ ವಿರೋಧ ಪಕ್ಷಕ್ಕೆ ಆಹಾರವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈ ಮಾತ್ರ ಉಳಿದಿದೆ, ಕಮಾಂಡೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ ಅಂತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿಲ್ಲ ಅಂತಾರೆ. ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಈಗೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರೇ ಉತ್ತರ ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿರೋ ಸಂದರ್ಭದಲ್ಲಿ ಹೈಕಮಾಂಡ್ ನಲ್ಲಿ ಕಮಾಂಡೇ ಉಳಿದಿಲ್ಲ, ಕೇವಲ ಹೈ ಮಾತ್ರ ಉಳಿದಿದೆ ಅಂತ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಇವ್ರಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಇರೋದೇನಂತಂದ್ರ, ಇದು ಸೆಟಲ್ ಮಾಡಕ್ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರಂತ ಹೇಳ ಸಿನಾನಿಮಸ್ ಅಂತ ಇಂಗ್ಲಿಷ್ ಹೇಳ್ತಾರ. ಆ ರೀತಿ ಇದ್ದಂತಹ ಸ್ಥಿತಿಯೊಳಗ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂತಹದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂತ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೇನೆ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ